ಇನ್ಸ್ಟಾದಲ್ಲಿ ನಟ ದರ್ಶನ್ ತನ್ನ ಆಪ್ತರಿಗೆ ಕೋಕ್ ಮದರ್ ಇಂಡಿಯಾರನ್ನ ಅನ್ಫಾಲೋ ಮಾಡಿದ ದಾಸ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ದರ್ಶನ್ಗೆ ಸುಮಲತಾ ಟಾಂಗ್ ಕೊಟ್ರ. ಅನ್ಫಾಲೋ ಹಾಟ್ ಟಾಪಿಕ್ ಬಗ್ಗೆ ಮದರ್ ಇಂಡಿಯಾ ಹೇಳಿದ್ದೇನೆ. 10 ತಿಂಗಳ ಬಳಿಕ ಮತ್ತೆ ಬಣ್ಣ ಹಚ್ಚಿದ ನಟ ದರ್ಶನ್. ಡೆವಿಲ್ ಶೂಟಿಂಗ್ನಲ್ಲಿ ದಾಸ ಭಾಗಿ. ರನ್ಯಾ ಕೇಸ್ ಆಳಕ್ಕಿಳಿದಷ್ಟು ಸ್ಫೋಟಕ ಅಂಶಗಳು ರಿವೀಲ್. ಸಂಪರ್ಕದಲ್ಲಿರೋರಿಗೆ ಶುರು ಢವಢವ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟ ದರ್ಶನ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಪ್ತರನ್ನ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ತಾಯಿ ಸಮಾನರಾದ ಸುಮಲತಾ ಅಂಬರೀಶ್ ಅವರು ಪೋಸ್ಟ್ ಒಂದನ್ನು ಹಾಕಿರುವುದು ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೋ, ತಮ್ಮದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು, ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು, ಗೂಬೆ ಕೂರಿಸೋದು ಮಾಡಿ ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಅಂತ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ. ಮದರ್ ಇಂಡಿಯಾ ಅಂತಿದ್ದ ಸುಮಲತಾ ತಮ್ಮನ ಸಮಾನರಾದ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಬಿದ್ದಪ್ಪ ಅವರು ಸೇರಿದಂತೆ 6 ಮಂದಿ ಆಪ್ತರನ್ನ ನಟ ದರ್ಶನ್ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಈ ನಡೆ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ. 6 ಮಂದಿಯನ್ನ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಫಾಲೋ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಇನ್ಸ್ಟಾ ಖಾತೆಯಲ್ಲಿ ಅನ್ಫಾಲೋ ಆಗಿದೆ. ಈ ಬೆಳವಣಿಗೆ ಫ್ಯಾನ್ಸ್ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನ ಮೂಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಸೇರಿದಂತೆ ಎಲ್ಲರನ್ನ ದರ್ಶನ್ ಅನ್ಫಾಲೋ ಮಾಡಿದ ವಿಚಾರ ಹಾಟ್ ಟಾಪಿಕ್ ಆಗಿದೆ. ಈ ಬೆನ್ನಲ್ಲೇ ಸುಮಲತಾ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಯಾವತ್ತಿದ್ರೂ ನನ್ನ ಮಗ, ನಾನು ಹಂಚಿಕೊಂಡಿರುವ ಪೋಸ್ಟ್ಗೂ ಅವರಿಗೂ ಸಂಬಂಧ ಇಲ್ಲ ಅಂತ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ದರ್ಶನ್ ಅನ್ಫಾಲೋ ಮಾಡಿರೋದಕ್ಕೂ ಸುಮಲತಾ ಮಾರ್ಮಿಕವಾಗಿ ಪೋಸ್ಟ್ ಹಾಕಿರೋದಕ್ಕೂ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಮಾಡಿದ್ರು. ಇಬ್ಬರ ನಡುವೆ ಸಂಬಂಧ ಸರಿಯಿಲ್ಲ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬಂದ ಬೆನ್ನಲ್ಲೇ ಸುಮಲತಾ ಮಾತನಾಡಿ, ಇದೆಲ್ಲ ಅನಗತ್ಯವಾದ ವಿವಾದ, ಆ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ ಅಂತ ಮಾಜಿ ಸಂಸದೆ ಸುಮಲತಾ ಸ್ಪಷ್ಟನೆ ಕೊಟ್ಟರು. ದರ್ಶನ್ ಗುರಿಯಾಗಿಟ್ಕೊಂಡು ನಾನು ಪೋಸ್ಟ್ ಮಾಡಿಲ್ಲ, ನಾನು ಜನರಲ್ ಆಗಿ ಪೋಸ್ಟ್ ಹಾಕಿದ್ದೀನಿ, ಸಾಮಾಜಿಕ ಜಾಲತಾಣದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು. ಇನ್ನು ದರ್ಶನ್ ಶೂಟಿಂಗ್ ಆರಂಭಿಸಿದ್ದಾರೆ, ಒಳ್ಳೆದಾಗ್ಲಿ, ನಾನು ಏನು ಅಂತ ದರ್ಶನ್ ಗೊತ್ತು, ದರ್ಶನ್ ಏನು ಅಂತ ನನಗೆ ಗೊತ್ತು ಅನ್ನೋ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ನೋಡಿ, ಇದೆಲ್ಲ ಅನಗತ್ಯವಾದ ವಿವಾದ. ದರ್ಶನ್ ನಾನು ನೆಗೆಟಿವ್ ಮಾತಾಡ್ತೀನ? ಈಸ್ ಲೈಕ್ ಮೈ ಸನ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅದು ಆವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಂದ ಹೊರಬಂದ ನಟ ದರ್ಶನ್ 8 ತಿಂಗಳ ನಂತರ ಮತ್ತೆ ಬಣ್ಣ ಹಚ್ಚುತ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದ ಕಾರಣ ಅರ್ಧಕ್ಕೆ ನಿಂತು ಹೋಗಿದ್ದ ಡೆವಿಲ್ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿ ಇಂದಿನಿಂದ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರೀಕರಣ ಆರಂಭಕ್ಕೂ ಮುನ್ನ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. 8 ತಿಂಗಳ ಬಳಿಕ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇರುವ ದರ್ಶನ್ ಶೂಟಿಂಗ್ಗೂ ಮುನ್ನ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಬಳಿಕ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಸರ್ಕಾರಿ ಅತಿಥಿ ಗೃಹಕ್ಕೆ ದರ್ಶನ್ ಆಗಮಿಸಿದ್ದಾರೆ. ಮಾರ್ಚ್ 12ನೇ ತಾರೀಕಿನಿಂದ 15ರವರೆಗೂ ಶೂಟಿಂಗ್ಗೆ ಅನುಮತಿ ಸಿಕ್ಕಿದೆ. ಇಂದಿನಿಂದ ಮಾರ್ಚ್ 14ರವರೆಗೂ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಶೂಟಿಂಗ್ ನಡೆಯಲಿದ್ದು, ಮಾರ್ಚ್ 15ನೇ ತಾರೀಕು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಆಗುತ್ತೆ. ಖಾಸಗಿ ಭದ್ರತಾ ಪಡೆ ಹಾಗೂ ಪೊಲೀಸ್ ಪಡೆ ಎರಡನ್ನೂ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ರನ್ಯಾ ಕೇಸಲ್ಲಿ ರಾಜಕಾರಣಿಗಳ ನಂಟಿನ ವಿಚಾರ ಈಗ ಹಳೆಯ ಸುದ್ದಿ. ದೊಡ್ಡ ದೊಡ್ಡ ಕುಳಗಳೇ ಸ್ಮಗ್ಲಿಂಗ್ನಲ್ಲಿ ಕೈಜೋಡಿಸಿರುವ ಒಳಸುಳಿಗಳು ಒಂದೊಂದಾಗಿ ಬಿಚ್ಚಿಕೊಳ್ತಾ ಇವೆ. ರನ್ಯಾ ದುಬೈಗೆ ಹೋದಾಗಲೆಲ್ಲ ಇಬ್ಬರು ಸಚಿವರ ನೆರವನ್ನ ಪಡೆದಿದ್ದಾರೆ. ಅಲ್ಲದೆ ಸಚಿವರ ಪುತ್ರನ ಜೊತೆಯೂ ಕೂಡ ರನ್ಯಾಗೆ ನಂಟು ಇರೋದು ಗೊತ್ತಾಗಿದೆ. ಆ ಪ್ರಭಾವಿ ನಾಯಕನ ಮಗನಿಗೆ ಚಿತ್ರರಂಗದ ನಂಟಿದೆಯಂತೆ. ಯುಬಿಸಿಟಿ ಪಾರ್ಟಿಯಲ್ಲಿ ರನ್ಯಾಗೆ ಪರಿಚಯವಾಗಿದ್ದ ಸಚಿವರ ಪುತ್ರನ ಜೊತೆಗೆ ಒಟ್ಟಿಗೆ ಪಾರ್ಟಿ ಪಬ್ಗೆ ತೆರಳಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ರನ್ಯಾ ಪ್ರಭಾವಿ ರಾಜಕಾರಣಿಯ ಜೊತೆಗೆ ವಿದೇಶಿ ಪ್ರವಾಸಕ್ಕೆ ಹೋಗಿದ್ಲು. ಆ ರಾಜಕಾರಣಿಯಿಂದ ದುಬಾರಿ ಬೆಲೆಯ ಗಿಫ್ಟ್ಗಳನ್ನ ರನ್ಯಾ ಪಡೆದಿದ್ದಾಳೆ ಎನ್ನಲಾಗಿದೆ. ಪ್ರಭಾವಿ ಶಾಸಕರೊಬ್ಬರ ಸಹೋದರನ ಜೊತೆಯೂ ಕೂಡ ರನ್ಯಾಗೆ ಸಂಪರ್ಕ ಇರೋದು ಗೊತ್ತಾಗಿದೆ. ಹೀಗಾಗಿ ಸಂಪರ್ಕದಲ್ಲಿರೋರಿಗೆ ಢವಢವ ಶುರುವಾಗಿದೆ. ಈ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿದೆ. ಬಿಜೆಪಿ ಶಾಸಕರು ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ್ನ ನೀಡಿದೆ. ಇದು ಕಳ್ಳರಿಗಿರುವ ಸರ್ಕಾರ ಅಂತೆಲ್ಲ ಬಿಜೆಪಿ ಜರೆದಿದೆ. ತನಿಖೆ ಆಗ್ಲಿ ಅಂತ ಕಾಂಗ್ರೆಸ್ ಸವಾಲು ಹಾಕಿದೆ. ದುಬೈನಿಂದ ಚಿನ್ನ ತಂದು ಡಿಆರ್ಐ ಅಧಿಕಾರಿಗಳ ಕೈಗೆ ಲಾಕ್ ಆಗಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಕರಣದ ಬಗ್ಗೆ ತೀವ್ರ ವಿಚಾರಣೆ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಚಿನ್ನದ ಜೊತೆ ಅಧಿಕಾರಿಗಳ ಕಣ್ತಪ್ಪಿಸಿ ಎಸ್ಕೇಪ್ ಆಗಲು ಯತ್ನಿಸಿದ ರನ್ಯಾ ರಾವ್ ಹೇಗೆ ಲಾಕ್ ಆದ್ರು ಅನ್ನೋ ವಿಚಾರ ರಿವೀಲ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ರನ್ಯಾ ರಾವ್ ತಗ್ಲಾಕೊಂಡಿದ್ದೇ ರೋಚಕ. ಫ್ಲೈಟ್ ನಂಬರ್ EA 566 ನಲ್ಲಿ ಬಂದಿಳಿದಿದ್ದ ರನ್ಯಾ ನೇರವಾಗಿ ಗ್ರೀನ್ ಚಾನೆಲ್ ನಲ್ಲಿ ಬರೋಕೆ ಮುಂದಾಗಿದ್ರು. ಆಗ ಅಧಿಕಾರಿಗಳು ರನ್ಯಾ ರಾವ್ ಬಳಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವೇನಾದ್ರೂ ಗೋಲ್ಡ್ ಬೆಲೆ ಬಾಳುವ ವಸ್ತು ತಂದಿದ್ದೀರಾ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಏನನ್ನು ತಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮೆಟಲ್ ಡಿಟೆಕ್ಟರ್ ನಲ್ಲಿ ರನ್ಯಾ ಪಾಸ್ ಆದಾಗ ಸೈರನ್ ಆಗಿತ್ತು. ರನ್ಯಾ ತಂದಿದ್ದ ಟ್ರಾಲಿ ಬ್ಯಾಗ್ ಸ್ಕ್ಯಾನಿಂಗ್ಗೆ ಹಾಕಲಾಗಿತ್ತು. ಸ್ಕ್ಯಾನಿಂಗ್ ನಲ್ಲಿ ಕ್ಯಾರಿ ಬ್ಯಾಗ್ ನಲ್ಲಿ ಏನು ಪತ್ತೆಯಾಗಿರಲಿಲ್ಲ. ನಂತರ ಪರ್ಸನಲ್ ಆಗಿ ಕರೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿದಾಗ ಚಿನ್ನ ಸಾಗಾಟ ಬೆಳಕಿಗೆ ಬಂದಿದೆ.
ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡುತ್ತಿದೆ. ಇದರ ಬೆನ್ನಲ್ಲೇ ಮತ್ತಿಬ್ಬರು ಸ್ಯಾಂಡಲ್ವುಡ್ ತಾರೆಯರಿಗೆ ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದಲ್ಲಿ ಇಬ್ಬರು ನಟಿಯರಿಗೆ ಸಿಸಿಬಿ ಶಾಕ್ ನೀಡಿದೆ. ನಟಿ ಸಂಜನಾ ಗಲ್ರಾನಿ ಮತ್ತು ರಾಗಿಣಿ ವಿರುದ್ಧದ ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿ ಸಲ್ಲಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ತಮ್ಮ ವಿರುದ್ಧ ದಾಖಲಾದ ಎಫ್ಐಆರ್ ರದ್ದುಗೊಳಿಸುವಂತೆ ನಟಿಯರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ನಟಿಯರ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿತ್ತು. ಇದರಿಂದ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಸಿಸಿಬಿ ಅಧಿಕಾರಿಗಳಿಗೆ ಹಿನ್ನಡೆಯಾಗಿತ್ತು. ಅದಕ್ಕೆ ಸಿಸಿಬಿ ಅಧಿಕಾರಿಗಳು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧರಿಸಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆಯ ಸಮ್ಮತಿಯನ್ನ ಸಿಸಿಬಿ ಕೇಳಿತ್ತು. ಕಾನೂನು ಇಲಾಖೆಯು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಅಸ್ತು ಎಂದಿತ್ತು. ಇದೀಗ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದು ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಆದೇಶ ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿ ಸಲ್ಲಿಕೆ ಮಾಡಿದೆ. ಈ ಮೂಲಕ ನಟಿ ಸಂಜನಾ ರಾಗಿಣಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಆಗಿದೆ. ಮೆಟ್ರೋ ಬಸ್ ದರ ಏರಿಕೆ ಬೆನ್ನಲ್ಲೇ ಆಟೋ ದರ ಏರಿಕೆ ಆಗಿದೆ. ಶೀಘ್ರದಲ್ಲೇ ಆಟೋ ದರವನ್ನು ಏರಿಕೆ ಮಾಡುವ ಸಾಧ್ಯತೆ ಇದೆ. ಈ ಸಂಬಂಧ ಇವತ್ತು ಸಾರಿಗೆ ಇಲಾಖೆ ಜೊತೆ ಆಟೋ ಚಾಲಕರ ಸಂಘಟನೆ ಸಭೆ ನಡೆಸಿತು. ಮೀಟಿಂಗ್ನಲ್ಲಿ ಆಟೋ ದರ ಏರಿಕೆ ವಿಚಾರವಾಗಿ ಮನವಿ ಮಾಡಿದ್ದಾರೆ. ಈ ಹಿಂದೆ ಮಿನಿಮಮ್ ದರ 30 ರೂಪಾಯಿ ಇತ್ತು. ನೂತನ ದರ ಏರಿಕೆ ಮಾಡಿದರೆ ಮಿನಿಮಮ್ ಚಾರ್ಜ್ 40 ರೂಪಾಯಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಓಲಾ ಊಬರ್ಗಳು ಡಬಲ್ ರೇಟ್ ಮಾಡ್ತಾ ಇದೆ, ಅವರಿಗೆ ಕಮಿಷನ್ ಹೋಗ್ತಾ ಇದೆ, ನಮಗೆ ನಷ್ಟ ಆಗ್ತಿದೆ ಅಂತ ಚಾಲಕರು ಸಭೆಯಲ್ಲಿ ಅಳಲು ತೋಡ್ಕೊಂಡಿದ್ದಾರೆ. ಪೀಕ್ ಅವರ್ನಲ್ಲಿ ಒಂದು ರೇಟು, ನಾನ್ ಪೀಕ್ ಅವರ್ನಲ್ಲಿ ಒಂದು ರೇಟ್ಗೆ ಬ್ರೇಕ್ ಹಾಕುವಂತೆ ಸಭೆಯಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಓಲಾ ಊಬರ್ ಸುಲಿಗೆ ವಿರುದ್ಧ ಆಟೋ ಚಾಲಕರು ಸಿಡಿದಿದ್ರು. ಇನ್ನು ಗ್ರಾಹಕರಿಗೆ ಹೊರೆಯಾಗದಂತೆ ದರ ಪರಿಷ್ಕರಣೆ ಮಾಡಿ ಅಂತ ಗ್ರಾಹಕರ ವೇದಿಕೆ ಒತ್ತಾಯಿಸಿದೆ. ಇನ್ನೊಂದು ವಾರದಲ್ಲಿ ಅಂತಿಮ ನಿರ್ಧಾರ ತಿಳಿಸುವುದಾಗಿ ಉಪ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಹಾಲಿನ ದರ ಆಗಿದೆ, ಮೆಟ್ರೋ ಬಸ್ ಎಲ್ಲ ಆಗಿದೆ, ಹಾಗೇನೆ ಆಟೋದು ಆಗಬೇಕು. ಯಾಕಂದ್ರೆ ಗ್ಯಾಸ್ ದರಗಳು, ಆಟೋ ರಿಕ್ಷಾ ದರಗಳು, ಟ್ಯಾಕ್ಸ್ಗಳು ಪ್ರತಿಯೊಂದು ಹೆಚ್ಚಳ ಆಗ್ತಾನೆ ಇದೆ. ಹಾಗಾಗಿ ಇದು ಕೂಡ ಆಗಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಕ್ ಒಳಗಡೆ ದರ ಪರಿಷ್ಕರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಭಕ್ತರ ಇಷ್ಟಾರ್ಥ ಈಡೇರಿಸೋ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರೋ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಈ ಹಿಂದೆ ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ದಾರೆ. ಈಗ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಸರದಿ ನಿನ್ನೆ ಬೆಳ್ಳಂಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿದ ನಟಿ ಕತ್ರಿನಾ ಕೈಫ್ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ದಾರೆ. ಆ ಬಳಿಕ ಅವರು ಸರ್ಪ ಸಂಸ್ಕಾರ ಸೇವೆ, ನಾಗ ಪ್ರತಿಷ್ಠಾ ಸೇವೆಯಲ್ಲಿ ಭಾಗವಹಿಸಿ ಸಂತಾನ, ವ್ಯವಹಾರಿಕ, ಕೌಟುಂಬಿಕ ಜೀವನದ ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋದು ನಂಬಿಕೆ ಮತ್ತು ಸತ್ಯ. ಕತ್ರಿನಾ ಕೈಫ್ ಅವರ ಮ್ಯಾನೇಜರ್ ಹಾಗೂ ವ್ಯವಹಾರಿಕ ತಂಡದ 4-5 ಜನ ಜೊತೆಗಿದ್ದರು. 2ನೇ ದಿನವಾದ ಇಂದು ಮುಂಜಾನೆಯೇ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿತು. ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆಯಲ್ಲಿ ಕತ್ರಿನಾ ಭಾಗಿಯಾಗಿದ್ರು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಾಗ ಪ್ರತಿಷ್ಠೆ ಮಾಡಲಾಯಿತು. ಈ ಪೂಜೆಯ ಜೊತೆ ಸರ್ಪ ಸಂಸ್ಕಾರ ಪೂಜೆ ಸಂಪನ್ನಗೊಂಡಿದೆ. ಇನ್ನು ನಿನ್ನೆ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಮುಖಕ್ಕೆ ಮಾಸ್ಕ್ ಧರಿಸಿ ದುಪ್ಪಟ್ಟ ಮುಚ್ಚಿಕೊಂಡು ದೇವರ ದರ್ಶನ ಪಡೆದರು. ಬಳಿಕ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದರು. ಇವತ್ತು ವಿಧಾನಸಭೆಯಲ್ಲಿ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿತು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ನಾನೇ ಪರ್ಮನೆಂಟ್ ಸಿಎಂ ಆಗಿರುತ್ತೇನೆ ಅಂತ ಬರೆದುಕೊಳ್ಳಪ್ಪ ಅಂದಿದ್ರು. ಹಾಗೆ ಹೇಳಿದವರು ಕಾಣೆಯಾಗಿ ಹೋಗಿದ್ದಾರೆ ಅಂತ ಹಾಡು ಹೇಳುವ ಮೂಲಕ ಕಾಲೆಳೆದಿದ್ದಾರೆ. ಜೊತೆಗೆ ಮತ್ತೆ ನಾನೇ ಅಧಿಕಾರಕ್ಕೆ ಬರುತ್ತೇನೆ ಅಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ 5 ವರ್ಷ ಪೂರೈಸಲಿ ಅಂತ ನಾವು ಬಯಸ್ತೀವಿ ಅಂತ ಅಶೋಕ್ ಟಾಂಗ್ ಕೊಟ್ಟಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅಶೋಕ್ಗೆ ಕೌಂಟರ್ ಕೊಟ್ಟಿದ್ದಾರೆ. 5 ವರ್ಷ ಅಲ್ಲ ರೀ, ಮತ್ತೆ ಮುಂದಿನ 5 ವರ್ಷವೂ ನಾವೇ ಬರ್ತೀವಿ ಅಂದ್ರು. ಈ ವೇಳೆ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ ನೀವು ಸಿಎಂ ಆಗಿರ್ತೀರಾ ಅಂತ ಕೇಳಿದ್ರು. ನಾನೇ ಸಿಎಂ ಆಗಿರ್ತೀನಿ ಅಂದ್ರು. ಈ ಹೇಳಿಕೆ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚು ಹಚ್ಚುವಂತೆ ಮಾಡಿದೆ. ಇದರ ಮಧ್ಯೆ ಪಾಲನಹಳ್ಳಿ ಮಠದ ಸ್ವಾಮೀಜಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಬೆಳ್ಳಿ ಕಿರೀಟವನ್ನ ಹಾಕಿದ್ರು. ಕೆಪಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಕಿರೀಟ, ಹಾರ, ಶಾಲು ಹಾಕಿ ಸನ್ಮಾನಿಸಿದ್ರು. ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋ ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ.
ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸಮಿತಿಗಳನ್ನ ರದ್ದು ಮಾಡುವಂತೆ ಬಿಜೆಪಿ ಜೆಡಿಎಸ್ ನಾಯಕರು ಆಗ್ರಹಿಸಿದ್ದಾರೆ. ಅಲ್ಲದೆ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿದ್ರು. ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ ಸೇರಿದಂತೆ ಜೆಡಿಎಸ್ ಶಾಸಕರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ರು. ಪ್ರತಿಭಟನೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾಂಗ್ರೆಸ್ನವರು ಹಗಲು ದರೋಡೆ ಮಾಡುತ್ತಿದ್ದಾರೆ. ಬಡವರ 60 ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತೆಯರು ಬಿಸಿಲಲ್ಲಿ ಧರಣಿ ಮಾಡ್ತಾ ಇದ್ರೆ ಇತ್ತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ಸವಲತ್ತು ಕೊಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಬಾಗಿಲು ಹಾಕುವ ಪರಿಸ್ಥಿತಿಗೆ ಬಂದಿದೆ. ಹಣವಿಲ್ಲದ ಹಿನ್ನೆಲೆ 9 ವಿವಿಗಳನ್ನು ಮುಚ್ಚುತ್ತಿದ್ದಾರೆ ಎಂದು ಛಲವಾದಿ ಗಂಭೀರ ಆರೋಪ ಮಾಡಿದ್ರು. ಅತ್ತ ಜನರ ದುಡ್ಡನ್ನ ಕಾಂಗ್ರೆಸ್ ಪುಢಾರಿಗಳಿಗೆ ನೀಡ್ತಾ ಇದೆ. ಗ್ಯಾರಂಟಿ ಜಾರಿ ಸಮಿತಿಗಳಲ್ಲಿ ಶಾಸಕರ ಪುತ್ರರೇ ಅಧ್ಯಕ್ಷರಾಗಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿದ್ರು. ಈ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಅವರಿಗೆ ಕಚೇರಿಯನ್ನು ಕೊಟ್ಟು, ಅವರಿಗೆ ಸಹಾಯಕರನ್ನು ಕೊಟ್ಟು, ರಾಜ್ಯದ ಜನರೇನು ತೆರಿಗೆಯನ್ನು ಕೊಡ್ತಾ ಇದ್ದಾರೆ, ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಕಾಂಗ್ರೆಸ್ಸಿನ ಉದ್ಧಾರ. ಬೆಳಗ್ಗೆನೆ ಹಗಲು ದರೋಡೆ. ಪಾಪ ಅಂಗನವಾಡಿಯವರು ಸಂಬಳ ಕೊಡಿ, ಆಶಾ ಕಾರ್ಯಕರ್ತರು ನಮಗೆ ಸಂಬಳ ಕೊಡಿ. ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಂದಿರು 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ಆರೋಪ ತನಿಖೆಯಲ್ಲಿ ಸಿಎಂ ಬಾಮೈದ ಮಾಡಿರುವ ಒಂದು ಸಹಿ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದಾಖಲೆಯನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿದ್ದಾರೆ. 1998ರಲ್ಲಿ ಜಮೀನಿನ ಮಾಲೀಕ ದೇವರಾಜು ಮೂಡಾಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಆ ಮನವಿ ಪತ್ರಕ್ಕೆ ಸಹಿ ಹಾಕಿರೋದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. 13/7/1998ರಂದು ದೇವರಾಜು ಮೂಡಾಗೆ ಕೊಟ್ಟಿದ್ದ ಪತ್ರಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹಾಕಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಲೋಕಾಯುಕ್ತ ವಿಚಾರಣೆಯ ಹೇಳಿಕೆ ಪತ್ರಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹಾಕಿದ್ದಾರೆ. 1998ರ ಸಹಿ ಹಾಗೂ 2024ರ ವಿಚಾರಣೆ ಹೇಳಿಕೆ ಪತ್ರದ ಸಹಿ ಒಂದೇ ಮಾದರಿಯಾಗಿದೆ. ಇದು ಈಗ ಸಿಎಂ ಕುಟುಂಬಕ್ಕೆ ಮತ್ತೆ ಸಂಕಷ್ಟ ತಂದಿಡುತ್ತಿದೆ. ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿ, ಲೋಕಾಯುಕ್ತ ಎಸ್ಪಿ ತಮ್ಮ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ ಹಾಗೂ ಬಾಮೈದನ ಯಾವುದೇ ತಪ್ಪು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಯಾರದೋ ಪತ್ರಕ್ಕೆ ಯಾರು ಬೇಕಾದರೂ ಸಹಿ ಮಾಡಬಹುದಾ ಎಂದು ಪ್ರಶ್ನಿಸಿದ್ರು. 18/5/98ರಲ್ಲಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ, ಕೈ ಬಿಡಲಾಗಿದೆ ಅಂತ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಹಿಂಬಾರ ಕೊಡಿ ಅಂತೇಳಿ ಇವರು ಪತ್ರ ಬರೆದಿರೋಂಥದ್ದು 98ರಲ್ಲಿ, 13/7/98ರಲ್ಲಿ. ಆ ಪತ್ರ ಬರೆದಿರೋದು ದೇವರಾಜು ಅನ್ನೋ ಹೆಸರಲ್ಲಿ, ಅದು ಸಹಿ ಮಾಡೋದು ಮಲ್ಲಿಕಾರ್ಜುನ ಸ್ವಾಮಿ. ಅಂದರೆ ಯಾರ್ದೋ ಪತ್ರಕ್ಕೆ ಯಾರ್ದೋ ಸಹಿ ಮಾಡಿಕೊಟ್ರೆ ಅದು ಅಪರಾಧ ಕೃತ್ಯ ಅಲ್ಲ ಅಂತೇಳಿ ತನಿಖಾಧಿಕಾರಿ ಹೇಳಿದ್ರೆ, ಹಾಗಾದ್ರೆ ಇವ್ರ ಪ್ರಕಾರ ಅಪರಾಧ ಕೃತ್ಯ ಅಂತ ಏನು?